ಸೆಪ್ಟೆಂಬರ್ 25ರಂದು ಕಾಮನ್ ಮ್ಯಾನ್ ಕನ್ನಡ ಚಿತ್ರ ಬಿಡುಗಡೆ. ಡಾಕ್ಟರ್ ನರಸಿಂಹಮೂರ್ತಿ ಹೇಳಿಕೆ. ಇದು ಗದಗ ಜಿಲ್ಲಾ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 25 ಸೆಪ್ಟೆಂಬರ್ರಂದು ಕಾಮನ್ ಮ್ಯಾನ್ ನಾನೇ ಸಿಎಂ ಎಂಬ ಕನ್ನಡ ಚಿತ್ರ ಬಿಡುಗಡೆಯಾಗುತ್ತಿದ್ದು, ಕನ್ನಡ ಚಿತ್ರ ಥಿಯೇಟರ್ನಲ್ಲಿ ವೀಕ್ಷಿಸಿ ಪ್ರೋತ್ಸಾಹ ನೀಡಿ ಎಂದು ಬೇಡಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ. ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು, ಅವರೆಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದೈತಿ, ತುಂಬಾ ಚೆನ್ನಾಗಿ. ನಾನು ದುಡ್ಡು ಹಾಕಿದ್ದೀನಿ, ಈಗ ಪ್ರೊಡ್ಯೂಸರ್ ಅಂದ್ಮೇಲೆ ಸುಮ್ಮನೆ ಹೊಗಳಕ್ಕೆ ಏನೋ ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನಿಜವಾಗ್ಲೂ ನಾನು ಫೈನಲ್ ಎಡಿಟಿಂಗ್ ಆದ್ಮೇಲೆ ಸಿನಿಮಾ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು, ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನ ಅಂತ. ಆದ್ರೆ ಕಲಾವಿದನ್ಗೆ ಒಳಗಡೆ ಒಂದು ಕಲೆ ಅಂತ ಇರುತ್ತೆ, ಅದು ಆ ಮೂಮೆಂಟ್ಸ್ ಅಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ನಾನು ಮಾಡಿದ್ದೀನಿ. ಚಿತ್ರೀಕರಣ ಬೆಂಗಳೂರೇ ಮಾಡಿದ್ದು, ಫುಲ್ ಬೆಂಗಳೂರು ಸಿಟಿ. ಇದೇ ಕಥಾ ಹಂಗದ ನಾಯಕ್ ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟು ಕೂಡ ಆಗಿತ್ತು. ಈ ಹೆಚ್ಚು ಕಡಿಮೆ ಇದು ಅದೇ ಕಥಾ ಹಂಗದೊಳಗೆ ಇರುವಂತಹ ಕಥೆ. ಇಲ್ಲ, ಈ ಕಥೆ ಅಂದ್ರೆ ಈ ಬದಲಾವಣೆ ಸನ್ನಿವೇಶ ಅಂದ್ರೆ ಆವಾಗಿನ ಟೈಮ್ನಾಗ ಬೇರೆ ಇತ್ತು. ಈಗ ಥಿಯೇಟರ್ ಬಂದು ಯಾರು ನೋಡಿದ್ರು, ನೀವು ಆಲ್ರೆಡಿ ಕಥೆನೂ ರಿವೀಲ್ ಮಾಡಿಬಿಟ್ರಿ. ಹಿಂಗಾಗಿ ನಿಮ್ ಸಿನಿಮಾ ನೋಡಕ್ಕೆ ಥಿಯೇಟರ್ಗೆ ಯಾಕೆ ಬರ್ಬೇಕು? ಮತ್ತೆ ರಿವೀಲ್ ಆಗಿಲ್ಲ ಸರ್, ಇನ್ನೂ ಬೇಕಾದಷ್ಟು ಒಳಗಡೆ ತುಂಬಿದೆ ಸರ್. ಅದನ್ನ ತಿಳ್ಕೊಬೇಕು ಅಂದ್ರೆ ಥಿಯೇಟರ್ಗೆ ಬರ್ಬೇಕಾಗುತ್ತೆ. ನಾನು ಸುಮ್ಮನೆ ಅಲ್ಲಲ್ಲಿ ಒಂದು ಸ್ವಲ್ಪ ಬಿಟ್ಟನ್ನ ಹೇಳಿದ್ದೀನಿ ಅಷ್ಟೇ. ಆ ಬಿಟ್ಟಿಂದ ನಿಮಗೆ ಎಲ್ಲನೂ ಅರ್ಥ ಆಗಲ್ಲ. ನಮ್ಗೆ ಹೌದು ನಾಯಕನ್ ಬಂದಿದ್ದು ತುಂಬಾ ಚೆನ್ನಾಗಿ ಸಿನಿಮಾ ಓಡ್ತು, ಸಿನಿಮಾ ಚೆನ್ನಾಗಿ ನಿಲ್ತು. ಅದು ಇದೊಂಥರ ಡಿಫ್ರೆಂಟ್ ಸ್ಟೋರಿ ಇದೆ. ಯಾಕಂದ್ರೆ ಈಗ ಅದನ್ನೇ ಇಟ್ಟುಕೊಂಡು ನಾವು ಸಿನಿಮಾ ಮಾಡಿದ್ರೆ ಯಾರು ಬರೋದಿಲ್ಲ, ನೋಡೋದಿಲ್ಲ. ಹಾಗಾಗಿ ಸ್ವಲ್ಪ ಏನಂದ್ರೆ ಇವತ್ತಿನ ಸಿಚುಯೇಷನ್, ಯಾಕಂದ್ರೆ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಬಹಳ ಕಷ್ಟ ಆಗಿದೆ ಅಂತ ಸಿಚುಯೇಷನ್. ಜೊತೆಗೆ ಕನ್ನಡ ಸಿನಿಮಾ ನಿಲ್ತಾ ಇಲ್ಲ. ಇಂಥ ಇದರಲ್ಲಿ ಯಾವುದೋ ಒಂದು ಸಿನಿಮಾದು ಕತೆ ತಗೊಂಡು ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಕತೆ ಅಂತ ಮಾಡಿ ಅದನ್ನ ಸಿನಿಮಾ ಮಾಡಿದಾಗ ಯಾರು ಬರೋದಿಲ್ಲ ನೋಡೋದಿಲ್ಲ. ಇದೊಂಥರ ವಿಶೇಷವಾಗಿದೆ. ಹಾಗಾಗಿ ಬಂದು ನೋಡಿದಾಗ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು 1000 ಹೇಳ್ಕೊಬಹುದು, ನಮ್ಮನೆ ಊಟ ನಮ್ಗೆ ಚೆನ್ನಾಗೇ ಇರುತ್ತೆ, ನಮ್ಮ ಮಕ್ಕಳು ನಮ್ಗೆ ಮುದ್ದಾಗೆ ಕಾಡ್ತಾ ಇರ್ತಾರೆ. ಆದ್ರೆ ಬೇರೆ ಬಂದು ನೋಡಿದಾಗ ಅದು ಬೆನ್ನುವಲ ಗೊತ್ತಾಗುತ್ತೆ. ನಾನು ಅದೇ ಹೇಳ್ತಾ ಇರ್ತೀನಿ, ನಾವು ಏನಾದ್ರು ಮಾಡಿದಂತ ಅಡಿಗೆ ನಮ್ಗೆ ತೃಪ್ತಿ ಆಗ್ಬೇಕು, ಫಸ್ಟ್ ಆ ರುಚಿಯಾಗಿರ್ಬೇಕು. ನಮ್ಗೆ ತಿನ್ನಕ್ ಸಮಾಧಾನ ಇದ್ರೆ ಇನ್ನೊಬ್ರಿಗೆ ಬಡ್ಸಕ್ ಸಾಧ್ಯ. ನಮ್ಗೆ ರುಚಿ ಇಲ್ಲ, ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಬಡ್ಸಕ್ ಪ್ರಯೋಜನ ಅಲ್ಲ. ಅದ್ರ ಬಂದು ಸುಮ್ಮನೆ ತಪ್ಪಿದ್ಬಿಡ್ಬೇಕು. ನಾವು ಅದನ್ನ ಹೊರಗಡೆ ತಗೊಂಡ್ಬಂದು ಬಹಳ ಕೆಟ್ಟದಾಗಿ ನಾವು ಮಾಡಿರೋಂತ ಇದನ್ನ ಅವ್ರು ಕೊಟ್ಬಿಟ್ಟು ಏನಾಗ ಮಾಡಿದ್ಯಾ, ಬೇಕಿತ್ತ ನಿನಗೆ ಅನ್ಸ್ಕೊಳ್ಳೋ ಬದಲು ನಮ್ಗೆ ಕಾನ್ಫಿಡೆನ್ಸ್ ಇದೆ, ನಾವು ಇದು ಸಿನಿಮಾ ನಿಲ್ಲುತ್ತೆ, ಚೆನ್ನಾಗಿದೆ, ಜನ ಮೆಚ್ಕೋತಾರೆ ಅನ್ನೋದು ಕಾನ್ಫಿಡೆನ್ಸ್ ನಮ್ಗಿದೆ. ಇವತ್ತು ಕಾಮನ್ ಮ್ಯಾನ್ ನಾನೇ ಸಿಎಂ ಅನ್ನುವಂತ ಚಲನಚಿತ್ರದ ಬಗ್ಗೆ ಇವತ್ತು ಅದರ ಬಗ್ಗೆ ಸಂಪೂರ್ಣ ವಿಷಯ ತಿಳಿಸಲು ಕಥೆ ರಚಿಸಿ ನಿರ್ಮಾಪಕರಾಗಿದ್ದು ನಟರಾಗಿರುವಂತ ಸನ್ಮಾನ್ಯ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅವರು ಕದಂಬ ಸೈನ್ಯದ ಮೇರೆಗೆ ಆಹ್ವಾನಕ್ಕೆ ಕರೆ ಕೊಟ್ಟು ಬಂದಿದ್ದಾರೆ. ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಬಂಧುಗಳು. ಅದೇ ರೀತಿಯಾಗಿ ಅವರು ಇಲ್ಲಿ ಆಗಮಿಸಿದ್ದಾರೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತು ಬಾದಾಮಿ ಬನಶಂಕರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಆದಂತ ಅಪ್ಪಣ್ಣ ಬಸಟಪ್ಪ ನೋರೊಂದಪ್ಪ ಹುಡೇಕಾರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಸರ್ ಈ ತರ ಒಳ್ಳೆ ಚಲನಚಿತ್ರವನ್ನ ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಮುಖ್ಯಮಂತ್ರಿ ಆಗುವಂತ ಸನ್ನಿವೇಶ, ಸಮಾಜವನ್ನ ಬದಲಾವಣೆ ಪ್ರಸ್ತುತ ಕನ್ನಡ ನಾಡಿನಲ್ಲಿ ಬೇಕು, ದಯವಿಟ್ಟು ನೀವು ಬನ್ನಿ ಅಂತೇಳಿ ನಾವೇ ಮನವಿ ಮಾಡಿದ್ವಿ. ಅದಕ್ಕೋಸ್ಕರ ಅದಕ್ಕೆ ಕದಂಬ ಸೈನ್ಯದ ಚಿಹ್ನೆ ಹಾಕೊಂಡಿದ್ವಿ. ನಾವು ಮನವಿ ಬೇರೆಗೆ ಬಂದಿರೋದು. ಅವರು ಸನ್ಮಾನ್ಯ ನರಸಿಂಹಮೂರ್ತಿ ಅವರು ಇದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾರೆ. ಪಾತ್ರನ ಬಹಳ ನೀಟಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಆ ಪಾತ್ರನ. ಅದಲ್ಲದೆ ಈಗ ನಾನು ಅದು ಫಸ್ಟ್ ಚೀಫ್ ಮಿನಿಸ್ಟರ್ ನಾನಾಗಿರ್ತೀನಿ. ಅದಾದ್ಮೇಲೆ ಗೌರ್ಮೆಂಟ್ ಮೇಲೆ ಪ್ರೆಷರ್ ತಗೊಂಡ್ಬಂದು ನೆಕ್ಸ್ಟ್ ಅವ್ನು ಚೀಫ್ ಮಿನಿಸ್ಟರ್ ಆಗ್ತಾನೆ. ನನ್ನ ಒಂದು ಅಭಿನಯನೂ ಕೂಡ ನಾನು ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು, ನಾನು ಆ ತರ ಆಕ್ಟ್ ಮಾಡಿದಿನ ಅಂತ ಅಂದ್ಬಿಟ್ಟು. ನಾನು ಒಬ್ಬ ರಂಗಭೂಮಿ ಕಲಾವಿದ, ಸಮುದಾಯದಲ್ಲಿ ಇದ್ದಂತ ವ್ಯಕ್ತಿ. ಹಾಗಾಗಿ ಆ ಒಂದು ಟಚ್ ನನಗಿತ್ತು. ಹಾಗಾಗಿ ಆ ಪಾತ್ರ ಕೂಡ ಬಹಳ ನೀಟಾಗಿ ಬಂದಿದೆ. ಅದೇ ಸುಮಾರು ಕಲಾವಿದರು, ಅವರು ಪ್ರಕಾಶ್ ತಮಿಳ್ನಾಡು ಇರ್ಬೋದು, ಅಶೋಕ್ ಇರ್ಬೋದು,
ರಮೇಶ್ ಭಟ್ ಇರ್ಬೋದು ಅಥವಾ ಬಾಲಣ್ಣ ಇರ್ಬೋದು, ಹಿಂಗೆ ಸುಮಾರು ಒಂದು 30-40 ಜನ ಕಲಾವಿದರು, ಸೀನಿಯರ್ ಕಲಾವಿದರು ಇದ್ರಲ್ಲಿ ಅಭಿನಯಿಸಿದ್ದಾರೆ. ಅದಲ್ಲದೆ ಒಂದು ವಿನಯ್ ಚಂದ್ರ ಅಂತ ಮ್ಯೂಸಿಕ್ ಮಾಡಿರುವಂಥವ್ರು ಬಹಳ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ಟು ನಾಗೇಂದ್ರ ಪ್ರಸಾದ್ ಅಂದ್ಬಿಟ್ಟು ಸಾಂಗ್ ಬರ್ತಿದ್ದಾರೆ. ಆಮೇಲೆ 4 ಸಾಂಗ್ ಇದೆ ಇದರಲ್ಲಿ. ಅದರಲ್ಲಿ 4 ಸಾಂಗ್ ಅಲ್ಲಿ ಒಬ್ರು ಕೈಲಾಸ್ ಕೇರ್ ಅಂತ ಅಂದ್ಬಿಟ್ಟು ಎಲ್ಲರೂ ಚಿರಪರಿಚಿತ, ಅವರ ಕೈಲಿ ಒಂದು ಸಾಂಗ್ ಆಡಿಸ್ತಿದ್ವಿ. ಬಾಬು ಸೈಕಲ್ ಅಂತ ಒಂದು ಸಾಂಗ್ ಆಡಿದ್ದಾರೆ. ಅದಲ್ಲದೆ ಅಭಿದಾಲಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಆಡಿದ್ದಾರೆ. ಮತ್ತೆ ಚಿತ್ರ ಆಚಾರ್ ಅಂತ ಅಂದ್ಬಿಟ್ಟು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಅವರು ಕೂಡ ಇದರಲ್ಲಿ ಐಟಮ್ ಸಾಂಗ್ ನ ಆಡಿದ್ದಾರೆ. ಜೊತೆಗೆ ಥ್ರಿಲ್ಲರ್ ಮಂಜು, ನಮ್ಗೆ ಎಲ್ಲ ಗೊತ್ತಿರುವಂತ, ಅವರು ಕೂಡ ಫೈಟ್ ಮಾಸ್ಟರ್ ನಮ್ಮಲ್ಲಿ. ಥ್ರಿಲ್ಲರ್ ಮಂಜು ಒಂದು ಸಿನಿಮಾ ಬಹಳ ಸುಂದರವಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಹಾಗಾಗಿ ಒಂದು ಏನು ಸಮಾಜಕ್ಕೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡುವಂತ ಸಿನಿಮಾ ಆಗಿರೋದ್ರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ರು ನಾನು ನಿಮ್ಮ ಮೂಲಕ ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು, ಥಿಯೇಟರ್ಗೆ ಬನ್ನಿ, ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಯಾವ ಡೇಟ್ ಇದೆ? ನನ್ನ ಹೆಸರು ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅಂತ ಅಂದ್ಬಿಟ್ಟು ಒಬ್ಬ ಕಥೆ ರಚನೆಗಾರ ಮತ್ತು ನಟ, ನಿರ್ಮಾಪಕ ಕೂಡ ಹೌದು. ನಾನು ಮೊದಲನೇದಾಗಿ ಕದಂಬ ಸೇನೆಯ ಒಂದು ಎಲ್ರಿಗೂ ಕೂಡ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಪತ್ರಿಕಾ ವೃಂದದವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ನಾವೊಂದು ಏನು ಕಾಮನ್ ಮ್ಯಾನ್ ಅನ್ನೋ ಸಿನಿಮಾ ಮತ್ತೆ ನಾನೇ CM ಅನ್ನೋ ಸಿನಿಮಾನ ಪ್ರಾರಂಭ ಮಾಡಿ, ಒಂದು ಕತೆ, ಒಬ್ಬ ಸಾಮಾನ್ಯ ಮನುಷ್ಯ ಅವನು ಏನಾದ್ರು ಒಬ್ಬ MLA ಆಗ್ಬೇಕು ಅಥವಾ ಮಿನಿಸ್ಟರ್ ಆಗ್ಬೇಕು ಅಥವಾ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಕೂಡ ಎಲೆಕ್ಷನ್ ನ ಫೇಸ್ ಮಾಡ್ಬೇಕಾಗುತ್ತೆ. ಅದಲ್ಲದೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೆ ಆಸೆ ಇರುತ್ತೆ, ಏನಾದ್ರು ಒಂದು ಪದವಿ ಬೇಕು, ನಾನು ಏನಾದ್ರು ಜನ ಸೇವೆ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಆದ್ರೆ ಈ ಕಥೆಯಲ್ಲಿ ಒಂಥರ ಡಿಫ್ರೆಂಟ್ ಇದೆ. ಯಾಕೆ ಒಬ್ಬ ಸಾಮಾನ್ಯವಾದ ಮನುಷ್ಯ, ಕಾಮನ್ ಮ್ಯಾನ್, ಅವನು ಸರ್ಕಾರದ ಮೇಲೆ ಯಾವ ರೀತಿ ಪ್ರೆಷರ್ ತಗೊಂಡ್ಬಂದು ಅವನು ಚೀಫ್ ಮಿನಿಸ್ಟರ್ ಆಗ್ತಾನೆ. ಚೀಫ್ ಮಿನಿಸ್ಟರ್ ಆದ್ಮೇಲೆ ಸಮಾಜಕ್ಕೆ ಏನೇನ್ ಮಾಡ್ತಾನೆ ಅವನ್ನ ಆ ಒಂದು ಉದ್ದೇಶ ಇಟ್ಕೊಂಡು ಈ ಕಥೆನ ರಚನೆ ಮಾಡಿದೀವಿ. ಈ ಒಂದು ಕಾಮನ್ ಮ್ಯಾನ್ ಅನ್ನೋ ಚಿತ್ರಕ್ಕೆ ನಿರ್ದೇಶಕರಾಗಿ ಓಂ ಸಾಯಿ ಪ್ರಕಾಶ್ ಅಂದ್ಬಿಟ್ಟು 105ನೇ ಸಿನಿಮಾ ಮಾಡಿದ್ದಾರೆ. ಎಲ್ಲ ಸುಮಾರು ಹಿಟ್ ಫಿಲಮ್ನ ಕೊಟ್ಟಿದ್ದಾರೆ ಅವರು. ಇದು 106ನೇ ಸಿನಿಮಾ. ಅದಲ್ಲದೆ ಜೆ ಕೃಷ್ಣ ಅಂತ ಅಂದ್ಬಿಟ್ಟು ಅವರು ಕೂಡ ಸೀನಿಯರ್ ಮೋಸ್ಟ್ DOP ಅಂದ್ರೆ ಕ್ಯಾಮ್ರಾಮ್ಯಾನ್. ಅವರು 151ನೇ ಚಿತ್ರ ಇದು ಮಾಡ್ತಾ ಇರೋದು. ಅದಲ್ಲದೆ ಈ ನಾಯಕ ನಟನಾಗಿ ಒಬ್ಬ ಕೆರಬೇಟೆ ಅನ್ನೋ ಒಂದು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಅಭಿನಯ ಮಾಡಿ ಒಂದು ಒಳ್ಳೆ ಹೆಸರು ತಗೊಂಡಿರೋಂಥ ಮನುಷ್ಯ. ಸುಮಾರು ಒಂದು ಅವಾರ್ಡ್ ಕೂಡ ಅವ್ರಿಗೆ ಬಂದಿದೆ. ಅವರು ಬಂದು ಗೌರಿ ಶಂಕರ್ ಅಂತ ಅಂದ್ಬಿಟ್ಟು ಆ ಒಂದು ನಾಯಕ ನಟನಾಗಿ ಮಾಡಿದ್ದಾರೆ. ಅಲ್ಲದೆ ಈಗ ಸೋನಾಲ್ ಅಲ್ವಾ ಅಂತ ಅಂದ್ಬಿಟ್ಟು ಇದು 3ನೇ ಸಿನಿಮಾ ಅವ್ರದ್ದು.